ಸಿನಿಮಾ ಅಥವಾ ವೆಬ್ ಸೀರೀಸ್ ಗಳನ್ನ ನೋಡಿ ಮುಗಿಸಿದ್ಮೇಲೆ ಅದು ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ಕೊಟ್ಟ ಟೈಮು ವರ್ತ್ ಅನಿಸ್ಬೇಕು. ಸೊ ಈ ವಾರದ OTT ರಿಲೀಸಸ್ ಅಲ್ಲಿ ಯಾವ್ದೆಲ್ಲ ಕಂಟೆಂಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ನ ಕೊಡುತ್ತೆ, ಯಾವ ಶೋಗಳು ನಿಮ್ಮ ಟೈಮ್ ಅನ್ನ ಡಿಸರ್ವ್ ಮಾಡುತ್ತೆ, ಎಲ್ಲವನ್ನ ಈ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಿಮ್ಗೆ ನಾವು ಮಾಡುವಂತಹ OTT ರೆಕಮೆಂಡೇಶನ್ ವಿಡಿಯೋಗಳು ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುರುಕ್ಷೇತ್ರ. ನಮ್ಮ ದೇಶದಲ್ಲಿ ಈಗ ಆನಿಮೇಟೆಡ್ ಕಥೆಗಳ ಮುಖಾಂತರ ನಮ್ಮ ಪೌರಾಣಿಕ ಕಥೆಗಳನ್ನ ಜನರಿಗೆ ತಲುಪಿಸುವಂತಹ ಟ್ರೆಂಡ್ ಜೋರಾಗಿದೆ. ಮಹಾವತಾರ್ ನರಸಿಂಹ ಸಿನಿಮಾ ಈ ಟ್ರೆಂಡ್ಗೆ ದಾರಿ ಮಾಡಿಕೊಟ್ಟಿದೆ ಅಂಡ್ ಬಹಳಷ್ಟು ಫಿಲ್ಮ್ ಮೇಕರ್ಸ್ ಗಳು ಈ ದಾರಿನ ಆರಿಸ್ಕೊಂಡಿದ್ದಾರೆ ಕೂಡ. ಹೆಸರೇ ಸೂಚಿಸೋ ಹಾಗೆ ಈ ಆನಿಮೇಟೆಡ್ ಸೀರೀಸ್ ಬೇಸ್ ಆಗಿರೋದು ಕುರುಕ್ಷೇತ್ರದ ಯುದ್ಧದ ಮೇಲೆ. ಬೇರೆ ಬೇರೆ ಪರ್ಸ್ಪೆಕ್ಟಿವ್ ನಿಂದ ಅಷ್ಟು ದಿನಗಳ ವಾರ್ ನಲ್ಲಿ ಏನೇನಾಯ್ತು, ಯುದ್ಧದ ಕೊನೆಗೆ ಹೇಗೆ ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರುವಂತಹ ಗೆರೆ ಅಳಿಸೋಯ್ತು, ಈ ಎಲ್ಲವನ್ನ ಈ ಸೀರೀಸ್ ಎಕ್ಸ್ಪ್ಲೋರ್ ಮಾಡುತ್ತೆ. ಸೀರೀಸ್ ನ ಆನಿಮೇಷನ್ ಕ್ವಾಲಿಟಿ, VFX ಕಣ್ಣಿಗೆ ಖುಷಿ ಕೊಡೋ ತರ ಇದ್ವು. ಇನ್ಫ್ಯಾಕ್ಟ್ ಎಳೆಯಾಗಿ ಕಥೆಯನ್ನ ಬಿಲ್ಡ್ ಮಾಡಿ ಮಧ್ಯ ಎಲ್ಲೂ ಆಡಿಯನ್ಸ್ ಇಂಟ್ರೆಸ್ಟ್ ಅನ್ನ ಕಳ್ಕೊಳ್ದಂಗೆ ನೋಡ್ಕೊಂಡಿದ್ದಾರೆ. ಮನೆಯಲ್ಲಿರುವಂತಹ ಪುಟಾಣಿಗಳ ಜೊತೆಗೆ ಕೂತು ಅವರಿಗೆ ನಮ್ಮ ಮಹಾಭಾರತದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎರಡಕ್ಕೂ ಇದೊಂದು ಗುಡ್ ವಾಚ್. 8.5 IMDb ರೇಟಿಂಗ್ ಅನ್ನ ಈ ಸೀರೀಸ್ ಹೊಂದಿದ್ದು ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಇದು ಪಾರ್ಟ್ 1 ಆಗಿದ್ದು ಪಾರ್ಟ್ 2 ಕೂಡ ಶೀಘ್ರದಲ್ಲೇ ಬರುತ್ತೆ. ವಾರ್ 2 ಈ ವರ್ಷದ ಬಿಗ್ಗೆಸ್ಟ್ ಕ್ಲಾಶ್ ಅಂತ ಜನ ಕನ್ಸಿಡರ್ ಮಾಡಿದ್ದು ಇಂಡಿಪೆಂಡೆನ್ಸ್ ಡೇ ವೀಕೆಂಡ್ ನಲ್ಲಿ ತೆರೆ ಕಂಡಿದ್ದ ವಾರ್ 2 ಹಾಗೂ ಕೂಲಿ ಸಿನಿಮಾಗಳ ನಡುವಿನ ಕ್ಲಾಶ್ ಅನ್ನ. ಸರ್ಪ್ರೈಸಿಂಗ್ಲಿ ಎರಡೂ ಸಿನಿಮಾಗಳು ತುಂಬಾ ಆವರೇಜ್ ಆಗಿದ್ವು. ಒಳ್ಳೆ ಮಲ್ಟಿ ಸ್ಟಾರರ್ ಸಿನಿಮಾಗಳನ್ನ ಇಬ್ರು ಪ್ರಾಮಿಸ್ ಮಾಡಿದ್ರು, ಬಟ್ ಡೆಲಿವರ್ ಮಾಡಲಿಲ್ಲ. ವಾರ್ 2 ಸಿನಿಮಾವನ್ನ ಅಯನ್ ಮುಖರ್ಜಿ ಡೈರೆಕ್ಟ್ ಮಾಡಿದ್ದು ಜೂನಿಯರ್ NTR, ಹೃತಿಕ್ ರೋಷನ್, ಕಿಯಾರಾ ಅಡ್ವಾಣಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಏಜೆಂಟ್ ಕಬೀರ್ ರಾನ ಈ ಸ್ಪೆಷಲ್ ಆಫೀಸರ್ ಒಂದು ಮುಖ್ಯವಾದ ಅಂಡರ್ ಕವರ್ ಮಿಷನ್ ನಲ್ಲಿ ಇದ್ದಾನೆ. ಇಲ್ಲಿ ಒಬ್ಬ ಇಂಪಾರ್ಟೆಂಟ್ ಆಫೀಸರ್ ಆಗಿ ಎಂಟ್ರಿ ಕೊಡುವಂತಹ ವಿಕ್ರಮ್, ಪ್ಲೇಡ್ ಬೈ ಜೂನಿಯರ್ NTR ನಿಂದ ಕೆಲವು ಅಹಿತಕರ ಘಟನೆಗಳು ಸಂಭವಿಸ್ತವೆ. ಏನವು, ಇಲ್ಲಿ ನಿಜವಾದ ವಿಲನ್ ಯಾರು, ಹೀರೋ ಯಾರು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾಗೆ ಈ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ ಆಗುವಂತಹ ಪ್ರತಿಯೊಂದು ಪೊಟೆನ್ಶಿಯಲ್ ಕೂಡ ಇತ್ತು, ಬಟ್ ಅದನ್ನ ಈ ತಂಡ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿತ್ತು. ಪೂರ್ VFX, ಬೋರಿಂಗ್ ಸ್ಟೋರಿಯಿಂದ ಆಡಿಯನ್ಸ್ ನ ಡಿಸಪಾಯಿಂಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಜೂನಿಯರ್ NTR ಅವರ ಅಭಿಮಾನಿಗಳು ಅವರ ಕ್ಯಾರೆಕ್ಟರೈಸೇಷನ್ ನೋಡಿ ಬೇಸರವನ್ನ ಉಂಟು ಮಾಡ್ಕೊಂಡಿದ್ರು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಆವರೇಜ್ ವಾಚ್. 5.6 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ, ತಮಿಳ್, ತೆಲುಗು ಭಾಷೆಗಳಲ್ಲಿ ಅವೈಲಬಲ್ ಇದೆ. ರಿಪ್ಪನ್ ಸ್ವಾಮಿ ಇದು ಕಿಶೋರ್ ಮೂಡಬಿದ್ರಿ ಅವರು ಡೈರೆಕ್ಟ್ ಮಾಡಿ ವಿಜಯ್ ರಾಘವೇಂದ್ರ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ರಿಪ್ಪನ್ ಸ್ವಾಮಿ ಆತ್ಮಹತ್ಯೆಗೆ ಶರಣಾಗಿ ಸತ್ತಿದ್ದಾನೆ. ಬಟ್ ಅದಕ್ಕೆ ಕಾರಣ ಆದ್ರೂ ಏನು, ಅವನಿಗೆ ರಿಪ್ಪನ್ ಸ್ವಾಮಿ ಅಂತ ಹೆಸರು ಬರೋದಕ್ಕೆ ಏನ್ ಕಾರಣ, ಅವನ ಕೆಲವೊಂದು ಆಯ್ಕೆಗಳಿಂದ ಉಂಟಾಗುವಂತಹ ಅನಾಹುತಗಳೇನು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಒಬ್ಬ ಮನುಷ್ಯನ ಜರ್ನಿಯನ್ನ ಸಿನಿಮಾದ ರನ್ ಟೈಮ್ಗೆ ಕಟ್ ಡೌನ್ ಮಾಡಿ ಜನರಿಗೆ ಕಟ್ಕೊಡೋದು ಕಷ್ಟದ ಕೆಲಸ. ಬಟ್ ಅದಕ್ಕೆ ಕೈ ಹಾಕಿರುವಂತಹ ಈ ತಂಡ ಒಂದು ಒಳ್ಳೆ ಕೆಲಸವನ್ನ ಅಟ್ಲೀಸ್ಟ್ ಕ್ಯಾರೆಕ್ಟರೈಸೇಷನ್ ನಲ್ಲಿ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾವನ್ನ ಇನ್ನಷ್ಟು ಬೆಟರ್ ಮಾಡಿದೆ ಅಂತಾನೆ ಹೇಳ್ತೀನಿ. ರಿಪ್ಪನ್ ಸ್ವಾಮಿ ಆಸ್ ಅ ಕ್ಯಾರೆಕ್ಟರ್ ಒಂದು ಕಂಪ್ಲೀಟ್ ಕ್ಯಾರೆಕ್ಟರೈಸೇಷನ್ ಇದೆ, ಆದ್ರೆ ಇಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಿಚುವೇಶನ್ಸ್ ಬೇಕಿತ್ತು, ಜನರನ್ನ ಹುಕ್ ಮಾಡುವಂತಹ ಕೆಲವೊಂದು ಎಲಿಮೆಂಟ್ಸ್ ಗಳು ಬೇಕಿತ್ತು ಅನ್ನೋದು ನಮ್ಮ ಒಪಿನಿಯನ್. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 8.1 IMDb ರೇಟಿಂಗ್ ಒಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಮಿರಾಯ್ ಇದು ಕಾರ್ತಿಕ್ ಘಟ್ಟಮನೇನಿ ಅವರು ಡೈರೆಕ್ಟ್ ಮಾಡಿ ತೇಜ ಸಜ್ಜಾ, ಶ್ರೇಯಾ ಶರಣ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. 9 ಅನ್ನೋನ್ಸ್ ಆಫ್ ಅಶೋಕ ಎಂಬ ಗ್ರಂಥದ ಮೇಲೆ ಬೇಸ್ ಆಗಿರುವಂತಹ ಈ ಸಿನಿಮಾಗೆ ಡಿವೋಷನಲ್ ಟಚ್ ಕೂಡ ಇದೆ, ಫ್ಯಾಂಟಸಿ ಅಡ್ವೆಂಚರ್ ಟಚ್ ಕೂಡ ಇದೆ. ಇಲ್ಲಿ ನಮ್ಮ ನಾಯಕ ಒಬ್ಬ ಸೂಪರ್ ಯೋಧ. ಅವನಿಗೆ ಒಂದಷ್ಟು ವಿಶೇಷ ಶಕ್ತಿಗಳಿದಾವೆ ಅಂಡ್ ಶಕ್ತಿಗಳಿಗೆ ಒಂದು ಗಟ್ಟಿಯಾದ ಪರ್ಪಸ್ ಕೂಡ ಇದೆ. ಇವನು ಈ ಶಕ್ತಿ ಅವನೊಳಗೆ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ, ಅವನ ಪರ್ಪಸ್ ಏನು, ಏನನ್ನ ಕಾಪಾಡಬೇಕಾಗಿದೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಸಿನಿಮಾ ನೋಡೇ ಪಡ್ಕೊಳ್ಬೇಕು. ವಿಜುವಲಿ ಸಿನಿಮಾ ತುಂಬಾ ಸ್ಟನ್ನಿಂಗ್ ಆಗಿದೆ. ಇರೋ ಬರೋದನ್ನೆಲ್ಲ VFX ಅಲ್ಲಿ ಗ್ರೀನ್ ಸ್ಕ್ರೀನ್ ನಲ್ಲಿ ತೆಗೆಯೋ ಬದಲು ಆದಷ್ಟು ರಿಯಲ್ ಆಗಿ ಅದನ್ನ ಶೂಟ್ ಮಾಡಿ VFX ಇಂದ ಅದನ್ನ ಎನ್ಹಾನ್ಸ್ ಮಾಡಿದ್ದಾರೆ. ಆಸ್ ಎ ಸ್ಟೋರಿ ಕೂಡ ಸಿನಿಮಾ ಒಳ್ಳೆ ರೌಂಡ್ ಆಫ್ ಅನ್ನ ಪ್ರೊವೈಡ್ ಮಾಡುತ್ತೆ, ಮಧ್ಯ ಸ್ವಲ್ಪ ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ. ಬಟ್ ಆಸ್ ಎ ಪ್ಯಾಕೇಜ್ ಇದು ನನಗೆ ಥಿಯೇಟರ್ ನಲ್ಲಿ ಇಷ್ಟ ಆಗಿತ್ತು. 60 ಕೋಟಿಯಲ್ಲಿ ನಿರ್ಮಾಣಗೊಂಡಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 141 ಕೋಟಿಯನ್ನ ಬಾಚಿದೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 7.8 IMDb ರೇಟಿಂಗ್ ಒಂದಿಗೆ ಹಾಟ್ ಸ್ಟಾರ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಎಲ್ಲಿಗೆ ಪಯಣ ಯಾವುದೋ ದಾರಿ ಇದು ಕಿರಣ್ ಸೂರ್ಯ ಅವರು ಡೈರೆಕ್ಟ್ ಮಾಡಿ ಅಭಿಮನ್ಯು ಕಾಶಿನಾಥ್, ರಿಣಿ ಬಾಲ್ವಾಡಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಕಾರ್ನಲ್ಲಿ ಒಂದು ಪಯಣವನ್ನ ಬೆಳೆಸಿರುವಂತಹ ನಮ್ಮ ನಾಯಕನಿಗೆ ಅವನ ಜರ್ನಿಯಲ್ಲಿ ಒಂದಷ್ಟು ಜನ ಸಿಗ್ತಾರೆ, ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ಎದುರಾಗ್ತವೆ. ಇವನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಆ ಅನಿರೀಕ್ಷಿತ ಘಟನೆಗಳಿಗೆ ಏನ್ ಕಾರಣ, ಇನ್ನು ಮುಂತಾದ ಪ್ರಶ್ನೆಗಳಿಗೆ ನೀವು ಸಿನಿಮಾದಲ್ಲೇ ಉತ್ತರವನ್ನ ಕಂಡುಕೊಳ್ಬೇಕು. ಸಿನಿಮಾದಲ್ಲಿ ರೊಮ್ಯಾನ್ಸ್ ಇದೆ, ಸಸ್ಪೆನ್ಸ್ ಇದೆ, ಎಮೋಷನಲ್ ಕಾನ್ಫ್ಲಿಕ್ಟ್ಸ್ ಇದೆ, ಹೀಗೆ ಬಹಳಷ್ಟನ್ನ ಹೇಳಿದ್ದಾರೆ. ಬಟ್ ಯಾವುದು ಬೋರ್ ಹೊಡ್ಸಲ್ಲ. ಕೆಲವು ಸಿನಿಮಾ ನೋಡು ಮುಗಿಸಿದ್ಮೇಲೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವಾ ಗುರುವೆ, ಈ ಸಿನಿಮಾ ನೋಡಿದ್ಮೇಲೂ ಆ ತರದೇ ಒಂದು ಕಂಪ್ಲೀಟ್ನೆಸ್ ನಿಮಗೆ ಸಿಗುತ್ತೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್.
8.4 IMDb ರೇಟಿಂಗ್ ಒಂದಿಗೆ ಪ್ರೈಮ್ ವಿಡಿಯೋನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಟ್ರಿಬನ ದಾರಿ ಬಾರ್ಬರಿಕ್ ಇದು ಮೋಹನ್ ಶ್ರೀವತ್ಸ ಅವರು ಡೈರೆಕ್ಟ್ ಮಾಡಿ ವಶಿಷ್ಠ ಎನ್ ಸಿಂಹ, ಸತ್ಯರಾಜ್, ಉದಯ ಭಾನು ಲೀಡಾಗಿ ಕಾಣಿಸ್ಕೊಂಡಿರುವಂತಹ ತೆಲುಗು ಸಿನಿಮಾ. ತಾತ ಮೊಮ್ಮಗಳ ಕಥೆಯನ್ನ ಮೈನ್ ಫೋಕಸ್ ನಲ್ಲಿ ಇಟ್ಟಿರುವಂತಹ ಈ ಸಿನಿಮಾದಲ್ಲಿ ಮೊಮ್ಮಗಳು ಕಾಣೆಯಾದಾಗ ಏನೆಲ್ಲ ಕಷ್ಟಗಳನ್ನ ಅವರ ತಾತ ಅಂದ್ರೆ ಬಾರ್ಬರಿಕಾ ಫೇಸ್ ಮಾಡಿದ್ರು ಅನ್ನೋದೇ ಇಲ್ಲಿನ ಬೇಸಿಕ್ ಪ್ಲಾಟ್ ಲೈನ್. ಸಿನಿಮಾದ ಪ್ಲಾಟ್ ಲೈನ್ ಚೆನ್ನಾಗಿದೆ ಅಂಡ್ ಸಿನಿಮಾದಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಎಲ್ಲರ ಪರ್ಫಾರ್ಮೆನ್ಸ್ ಗಳು ಕೂಡ ಚೆನ್ನಾಗಿದೆ. ಈ ಸಿನಿಮಾದ ಇಂಟರ್ವೆಲ್ ಬ್ಲಾಕ್ ನ ಟ್ವಿಸ್ಟ್ ಸಿನಿಮಾದ ಹೈಲೈಟ್ ಅಂತಾನೆ ಹೇಳ್ಬೇಕು. ಸಿನಿಮಾದಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಚೆನ್ನಾಗಿದ್ರು ಕೂಡ ಅದು ಸಾಗುವಂತಹ ದಾರಿ ದೊಡ್ಡದಿದೆ. ಕತೆ ನಮ್ಗೆ ಕನೆಕ್ಟ್ ಆಗುತ್ತೆ, ಡಿಸ್ಕನೆಕ್ಟ್ ಆಗ್ತಾನೆ ಇರುತ್ತೆ. ಇದು ನಮ್ಮ ಒಪಿನಿಯನ್. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಒನ್ ಟೈಮ್ ವಾಚ್. 6.5 IMDb ರೇಟಿಂಗ್ ಅನ್ನ ಈ ಸಿನಿಮಾ ಪಡ್ಕೊಂಡಿದ್ದು ಸನ್ ನೆಕ್ಸ್ಟ್ ಹಾಗೂ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಕನ್ನಡ ವರ್ಷನ್ ಸಿಗೋದು ಸನ್ ನೆಕ್ಸ್ಟ್ ಅಲ್ಲಿ ಮಾತ್ರ. ಬಾಂಬ್ ಇದು ವಿಶಾಲ್ ವೆಂಕಟ್ ಅವರು ಡೈರೆಕ್ಟ್ ಮಾಡಿ ಅರ್ಜುನ್ ದಾಸ್, ಅಭಿರಾಮಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಕಾಲ ಕಮ್ಮಯ್ಯಪಟ್ಟಿ ಅನ್ನುವಂತಹ ಊರಿನಲ್ಲಿ ಸದಾ ಜಗಳ ಆಡುವಂತಹ ಎರಡು ವರ್ಗಗಳು. ಇಂತಹ ಊರಿನಲ್ಲಿ ಒಂದು ದಿನ ಕತಿರವನ್ ಎಂಬವನ ಸಾವಾಗುತ್ತೆ ಅಂಡ್ ಸ್ಟ್ರೇಂಜ್ಲಿ ಅವನ ಶವ ಗ್ಯಾಸ್ ಅನ್ನ ಪಾಸ್ ಮಾಡ್ತಾ ಇರುತ್ತೆ. ಈ ಗ್ಯಾಸ್ ಪಾಸ್ ಮಾಡೋ ಶವವನ್ನ ಕಂಡು ಊರಿನ ಜನ ಅದೊಂದು ಡಿವೈನ್ ಸೈನ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂಡ್ ಅಲ್ಲಿಂದ ಆಗುವಂತಹ ಅನಾಹುತಗಳೇ ಈ ಸಿನಿಮಾದ ಪ್ಲಾಟ್. ನಾನ್ ಸಿನಿಮಾದ ಪ್ಲಾಟ್ ಹೇಳಿದ್ಮೇಲೆ ಸಿನಿಮಾದ ಹೆಸರು ಬಾಂಬ್ ಅಂತ ಯಾಕೆ ಇಟ್ಟಿರೋದು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಇಲ್ಲಿ ಅವರು ಕೊಡೋದಕ್ಕೆ ಹೊರಟಿರುವಂತಹ ಮೆಸೇಜು. ಹಿಲಾರಿಯಸ್ ಕಾಮಿಡಿ ಒಂದಿಗೆ ಎಲ್ಲಾ ಸೀನ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂಡ್ ಸಟೈರ್ ಆಗಿ ನಮ್ಮ ಸಮಾಜದ ಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಸಿನಿಮಾದಲ್ಲಿ ಕಾಮಿಡಿಯ ಮುಖಾಂತರ ಸೀರಿಯಸ್ ಮೆಸೇಜ್ ಅನ್ನ ಕನ್ವೆ ಮಾಡಿರೋದನ್ನ ಕಂಡು ನಮ್ಮ ಸೂ ಫ್ರಮ್ ಸೋ ನೆನಪು ಕೂಡ ಬಹಳಷ್ಟು ಕಡೆ ಆಯ್ತು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಫನ್ ವಾಚ್. 7.3 IMDb ರೇಟಿಂಗ್ ಒಂದಿಗೆ ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ತಮಿಳ್ ಭಾಷೆಯಲ್ಲಿ ಅವೈಲಬಲ್ ಇದೆ. ಗಾಂಧಿ ಕನ್ನಡಿ ಇದು ಶರೀಫ್ ಅವರು ಡೈರೆಕ್ಟ್ ಮಾಡಿ ಬಾಲಾಜಿ ಶಕ್ತಿವೇಲ್ ರಚನಾ ಲೀಡಾಗಿ ಕಾಣಿಸ್ಕೊಂಡಿರುವಂತಹ ತಮಿಳ್ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಗಳ ಹೆಸರು ಗಾಂಧಿ ಹಾಗೂ ಕನ್ನಮ್ಮ. ಇವರಿಬ್ಬರ 60 ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಹತ್ರ ಬರ್ತಾ ಇದೆ ಅಂಡ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುವಂತಹ ಗಾಂಧಿಗೆ ಈ ಒಂದು ಆನಿವರ್ಸರಿಯನ್ನ ಜೋರಾಗಿ ನಡೆಸಬೇಕು ಅನ್ನುವಂತಹ ಬೈಕೆ. ಇದನ್ನ ಗ್ರ್ಯಾಂಡ್ ಆಗಿ ಮಾಡೋದಕ್ಕೆ ಅವರು ತಮ್ಮ ಪಿತ್ರಾರ್ಜಿತ ಆಸ್ತಿ ಕೂಡ ಮಾರೋದಕ್ಕೆ ರೆಡಿ. ಆದ್ರೆ ಒಂದು ಟ್ವಿಸ್ಟ್ ಇದೆ. ಇನ್ನೇನು ಪ್ರಾಪರ್ಟಿ ಮಾರಬೇಕು ಅನ್ನೋಷ್ಟರಲ್ಲಿ ಡಿಮಾನಿಟೈಸೇಷನ್ ಆಗುತ್ತೆ ಅಂಡ್ ಏನು ಅನ್ಕೊಂಡಂಗೆ ಆಗಲ್ಲ. ಸೊ ಆ ಗ್ರ್ಯಾಂಡ್ ಆನಿವರ್ಸರಿ ಕನಸು ಈಡೇರ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದ ಸ್ಟ್ರೆಂತ್ ಅಂದ್ರೆ ಅದು ಇವರು ಪ್ರೆಸೆಂಟ್ ಮಾಡಿರುವಂತಹ ಕ್ಯಾರೆಕ್ಟರ್ಸ್ ಅಂಡ್ ಅವರ ಕ್ಯಾರೆಕ್ಟರೈಸೇಷನ್ಸ್. ಸ್ವಲ್ಪ ಸ್ಲೋ ಆಗಿ ಕನೆಕ್ಟ್ ಆದಂತಹ ಪಾತ್ರಗಳು ಕೊನೆಯವರೆಗೂ ಕನೆಕ್ಟೆಡ್ ಆಗಿ ಉಳಿದಿದ್ವು ಅಂತ ಹೇಳ್ತೀನಿ. ಸೀರೀಸ್ ನಲ್ಲಿ ಎಲ್ಲಾ ಎಮೋಷನ್ಸ್ ಇದೆ ಅಂಡ್ ನಿಜವಾಗ್ಲೂ ನೀವೊಂದು ಎಮೋಷನಲ್ ರೋಲರ್ ಕೋಸ್ಟರ್ ನ ಹತ್ತದಕ್ಕೆ ಹೋಗ್ತಿದ್ದೀರಾ ಅಂತಾನೆ ಹೇಳ್ತೀನಿ. ಖಡಕ್ ಸಿನಿಮಾ ಪ್ರಕಾರ 7 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಒಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ತಮಿಳ್ ಭಾಷೆಯಲ್ಲಿ ಅವೈಲಬಲ್ ಇದೆ. ನೇರೋ ಮಿಸ್ಟ್ರಿ ಅಡ್ವೆಂಚರ್ ಥ್ರಿಲ್ಲರ್ ಗೆ ಸೇರುವಂತಹ ಈ ಸೀರೀಸ್ ನ ಕತೆ ಸುತ್ತೋದು ನೇರೋ ಎಂಬ ಕಾಂಟ್ರಾಕ್ಟ್ ಕಿಲ್ಲರ್ ನ ಸುತ್ತ. ಅವ್ರ ಭಾಷೆಯಲ್ಲೇ ಹೇಳೋದಾದ್ರೆ ಒಬ್ಬ ಅಸಾಸಿನ್ ನ ಸುತ್ತ. ಎಲ್ಲ ಚೆನ್ನಾಗಿ ಹೋಗ್ಬೇಕಾದ್ರೆ ನೇರೋ ಅವಳ ಮಗಳ ಜೊತೆಗೆ ಓಡಿ ಹೋಗ್ಬೇಕಾಗಿ ಬರುತ್ತೆ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ. ಈ ಪ್ರಾಣ ತೆಗಿಯೋನೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಯಾಕೆ ಓಡ್ತಿದ್ದಾನೆ ಅನ್ನೋದನ್ನ ನೀವು ಈ ಸೀರೀಸ್ ನೋಡೇ ತಿಳ್ಕೊಬೇಕು. ಇಲ್ಲಿನ ವರ್ಲ್ಡ್ ಬಿಲ್ಡಿಂಗ್ ಅನ್ನ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಅನ್ನ ಕೂಡ ಮಾಡಿದ್ದಾರೆ. ಸೊ ಆ ಇಂಟ್ರೆಸ್ಟ್ ಅನ್ನೋದು ಸ್ಟಾರ್ಟಿಂಗ್ ನಲ್ಲೇ ಹುಟ್ಕೊಳ್ಳುತ್ತೆ. ಇಲ್ಲಿ ರಿಯಲ್ ವರ್ಲ್ಡ್ ಹಾಗೂ ಫ್ಯಾಂಟಸಿನ ಚೆನ್ನಾಗಿ ಬ್ಲೆಂಡ್ ಮಾಡಿರೋದನ್ನ ನೋಡಿ ಖುಷಿ ಆಯ್ತು. ಇಲ್ಲಿ ನೇರೋ ಅಂತಹ ಪಾತ್ರನ ಬಿಲ್ಡಪ್ ಮಾಡಿರುವಂತಹ ರೀತಿ, ಆ ಪಾತ್ರಕ್ಕೆ ಒಂದು ಆರ್ಕ್ ಇಟ್ಟಿರುವಂತಹ ರೀತಿ ಚೆನ್ನಾಗಿದೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ಒನ್ ಟೈಮ್ ವಾಚ್. 6.9 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಮರ್ಡರ್ ಬಾದ್ ಇದು ಅರ್ನಬ್ ಚಾಟರ್ಜಿ ಅವರು ಡೈರೆಕ್ಟ್ ಮಾಡಿ ಶರೀಫ್ ಹಶ್ಮಿ, ನಕುಲ್ ರೋಷನ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಜೈಶ್ ಅಂತ. ಜೈಪುರ್ ನಲ್ಲಿ ಟೂರ್ ಗೈಡ್ ಆಗಿ ಕೆಲಸ ಮಾಡುವಂತಹ ಇವನು ಇಸಾಬೆಲ್ ಅನ್ನುವಂತಹ NRI ಜೊತೆಗೆ ಲವ್ ಅಲ್ಲಿ ಬೀಳ್ತಾನೆ. ಎಲ್ಲ ಸರಿಯಾಗಿ ಹೋಗ್ಬೇಕಾದ್ರೆ ಆ ಟ್ರಿಪ್ ನ ಗ್ಯಾಂಗ್ ಅಲ್ಲಿ ಒಬ್ರು ಕಾಣೆ ಆಗ್ತಾರೆ ಅಂಡ್ ಅದರ ಆರೋಪ ನೇರವಾಗಿ ಜೈಶ್ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಸೊ ನಮ್ಮ ಹೀರೋ ನಿಜವಾಗ್ಲೂ ಇನ್ನೋಸೆಂಟಾ, ಅವರು ಕಾಣೆ ಆಗೋದಕ್ಕೆ ಕಾರಣ ಏನು, ಯಾರು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾ ಶುರುವಿನಲ್ಲಿ ಯುನೀಕ್ ಆಗಿರ್ಬೋದು ಅನ್ನುವಂತಹ ಹೋಪ್ಸ್ ಅನ್ನ ಹುಟ್ಟಾಕ್ತು. ಬಟ್ ಸಿನಿಮಾದ ಕತೆ ಅನ್ಫೋಲ್ಡ್ ಆಗ್ತಾ ಆಗ್ತಾ ತೀರಾ ಆರ್ಡಿನರಿ ಆಗೋಯ್ತು. ಅವರು ಪ್ಲೇಸ್ ಮಾಡಿದ ಟ್ವಿಸ್ಟ್ ಗಳು ವರ್ಕ್ ಆಗ್ಲಿಲ್ಲ ಅಂಡ್ ಸಾಕಷ್ಟು ಬಾರಿ ಸಿನಿಮಾನ ಅರ್ಧದಲ್ಲೇ ನಿಲ್ಸೋಣ ಅನ್ನೋ ಥಾಟ್ ಕೂಡ ಬಂದ್ಬಿಡ್ತು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡಿಸಪಾಯಿಂಟಿಂಗ್ ವಾಚ್. 4.6 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್. ನೀವು ಯಾವ್ದನ್ನ ನೋಡಿದ್ರಾ ಅಂಡ್ ಈ ಲಿಸ್ಟ್ ಅಲ್ಲಿ ನಾವ್ ಯಾವ್ದನ್ನಾದ್ರೂ ಸೇರಿಸಬೇಕಿತ್ತ, ಯಾವ್ದನ್ನ ನೋಡ್ಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀರಾ, ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. OTT ರೆಕಮೆಂಡೇಶನ್ಸ್ ನ ನಾವು ತಪ್ಪದೆ ಪ್ರತಿ ವಾರ ನಿಮ್ ಮುಂದೆ ತರ್ತಾನೆ ಇರ್ತೀವಿ ಅಂಡ್ ಬಹಳಷ್ಟು ಗಂಟೆಗಳ ಬಿಂಜ್ ವಾಚಿಂಗು, ರಿಸರ್ಚು ಇದರ ಹಿಂದೆ ಇರುತ್ತೆ. ನಿಮ್ಗೆ ಈ ಎಫರ್ಟ್ ಇಷ್ಟ ಆದ್ರೆ ಮಾತ್ರ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಸೈನಿಂಗ್ ಆಫ್, ಮನು.